ನಮಸ್ಕಾರ. ಕರ್ನಾಟಕ ಗಿಲ್ಲಿಯ ವಿರುದ್ಧ ನಿರ್ದೇಶಕ ಗರಂ, ಮುಚ್ಕೊಂಡಿರಪ್ಪ ಎಂದ ಜನಗಳು. ಈ ವಿಚಾರದ ಬಗ್ಗೆ ಮಾತಾಡಕ್ಕೆ ಬಂದ್ಬಿಟ್ಟು ಏನಪ್ಪ ಅಂದರೆ, ನಿಮಗೆ ಈ ಒಂದು ಅಭಿಮಾನದ ಅಥವಾ ಈ ಒಂದು ಗಿಲ್ಲಿ ಅಭಿಮಾನಿಗಳು ಮಾಡಿರುವಂತಹ ಒಂದು ಬಹುದೊಡ್ಡ ಕೆಲಸ ಏನಪ್ಪ ಅಂತಂದ್ರೆ, ಸಿನಿಮಾವನ್ನು ನೋಡಿರುವಂಥದ್ದೇ ತಪ್ಪು ಎನ್ನುವಂತಹ ಭಾವನೆ ಒಳಗೆ ಇವತ್ತು ನಿರ್ದೇಶಕ ವಿಜಯಾನಂದ್ ಮಾತಾಡ್ತಾ ಇದ್ದಾರೆ. ಯಾರಪ್ಪ ಅಂದ್ರೆ, ಸೂಪರ್ ಹಿಟ್ ಸಿನಿಮಾ ಇತ್ತೀಚೆಗೆ ಗಿಲ್ಲಿ ನಟ ಬಿಗ್ ಬಾಸ್ ಸೀಸನ್ ಮುಗಿದ ನಂತರ ಗಿಲ್ಲಿ ನಟನ ಪ್ರಮುಖ ಪಾತ್ರದಲ್ಲಿ ಬಂದಿರುವಂತಹ ಸೂಪರ್ ಹಿಟ್ ಎನ್ನುವಂಥ ಸಿನಿಮಾ ಹೊರಗಡೆ ಬಂತು. ಅದರ ಪ್ರಮೋಷನ್ ಕೂಡ ಗಿಲ್ಲಿ ಮಾಡಿದ್ದ. ಆತ ಇರುವಂಥ ಇಷ್ಟು ಬ್ಯುಸಿ ಶೆಡ್ಯೂಲ್ ಒಳಗೆ ಆತಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆ ಸಿನಿಮಾವನ್ನು ಪ್ರಮೋಷನ್ ಮಾಡಿಕೊಟ್ಟನ. ಸೊ ಈಗ ಆ ಸಿನಿಮಾದ ನಿರ್ದೇಶಕ ಆಗಿರುವಂತಹ ವಿಜಯಾನಂದ ಎನ್ನುವಂಥ ವ್ಯಕ್ತಿ ಗಿಲ್ಲಿಯ ವಿರುದ್ಧ ಒಂದಷ್ಟು ಮಾತಾಡ್ತಿದ್ದಾನೆ. ಗಿಲ್ಲಿಗೆ ಅರಿವಿಲ್ಲ, ಅರಿವಿಟ್ಕೊಂಡು ನನ್ನ ಸಿನಿಮಾ ನಾನು ಮಾಡಬೇಕಿತ್ತು, ನಾನು ಪ್ರಮೋಷನ್ ಮಾಡಬೇಕು, ಯಾವ ರೀತಿ ಪ್ರಮೋಷನ್ ಮಾಡಬೇಕು, ಜನ ನೋಡೋಕ್ಕೆ ಬಂದರೆ ಖುಷಿ ಆಗ್ತದ, ಮತ್ತು ಆತನ ಮುಂದಿನ ಜೀವನಕ್ಕಾಗಿ ಆತ ಅರಿತುಕೊಳ್ಬೇಕಾಗಿದೆ, ಇದ್ರ ಬಗ್ಗೆ ಭಾಳಷ್ಟು ಗಮನ ಇಟ್ಕೋಬೇಕಾಗಿದೆ ಅಂತೇಳಿ ಉದ್ರಿಮ್ ಭಾಳ ಮಾತಾಡಕತ್ತಾನ. ಸೊ ಅದನ್ನು ರೊಚ್ಚಿಗೆದ್ದಂತಹ ಗಿಲ್ಲಿ ಅಭಿಮಾನಿಗಳು ಏನು ಮಾಡಕಚ್ಚಾರಪ್ಪ ಅಂತಂದ್ರೆ, ಅಲ್ಲೋ ಮರ ನಿನ್ನ ಸಿನಿಮಾಕ್ಕೆ ಏನು ಪ್ರಮೋಷನ್ ಬೇಕೋ ಆಲ್ರೆಡಿ ಮಾಡಿಕೊಟ್ಟನ, ಈಗ ಆತಗೆ ಮುಗುಳಿ ತೋರಿಸ್ಕೊಳಕ್ಕೆ ಪುರುಸತಿಗಿಲ್ಲ, ನಿಂದು ಏನು ಆಗ್ಬೇಕಾಗೈತೆ. ಅದು ಗಿಲ್ಲಿ ಏನಾರ ಆ ಸಿನಿಮಾದಾಗಿಲ್ಲಪ್ಪ, ನಿನ್ನ ಸಿನಿಮಾ 10 ಜನ ಕೂಡ ನೋಡ್ತಿದ್ದಿಲ್ಲ. ಯಾವನ್ ನೋಡ್ತಿದ್ದ ಆ ಸಿನಿಮಾ? ಆ ಗೌರವ್ ಶೆಟ್ಟಿನ ಹಾಕ್ಕೊಂಬಂದಿಯಿ, ಅದರೊಳಗೆ ಗಿಲ್ಲಿ ಮುನ್ನಬಾಯಿ ಅನ್ನುವಂಥ ಪಾತ್ರ ಮಾಡ್ಯಾನ, ಆಕಿ ಮಧು ಶ್ವೇತಾ ಅನ್ನುವಂಥಗಳು ಮಧು ಅನ್ನುವಂಥ ಪಾತ್ರ ಮಾಡ್ಯಾರ. ಅದ್ರ ಜೊತೆಗೆ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರ. ನೀ ಯಾಕೆ ಅವ್ರದ್ದೆಲ್ಲ ಹಾಕಿಲ್ಲ? ವಿ ನಾಗೇಂದ್ರ ಪ್ರಸಾದ್ ದೊಡ್ಡ ಸಾಹಿತ್ಯ ಆತ. ಸೊ ಆತನ ಫೋಟೋ ನೀ ಯಾಕೆ ಹಾಕಿಲ್ಲಪ್ಪ? ಸಾಧು ಕೋಕಿಲ ಕೂಡ ಬಹುದೊಡ್ಡ ಕಾಮಿಡಿ ಆ್ಯಕ್ಟ್ರ್, ಆತಂದು ಯಾಕೆ ಪಾತ್ರ ತೋರಿಸಿಲ್ಲ ನೀನು? ಟೆನ್ನಿಸ್ ಕೃಷ್ಣ ಆತ ಕೂಡ ದೊಡ್ಡ ಕಾಮಿಡಿಯನ್, ಆದರೆ ನೀ ಎಲ್ಲಿ ತೋರಿಸಿದೆಪ್ಪ? ಹೇಳಿಬಿಟ್ಟು ನೀನು ಇಲ್ಲ ಗಿಲ್ಲಿ ಹೀರೋ ಅದರಂತ. ಗಿಲ್ಲಿ ಹೀರೋ ಅಂದರೆ ಏನು? ಹೀರೋ ಅಂದರೆ ಆತನಿಗಾಗಿಯೇ ಒಂದು ಕತೆ ಇರ್ತದೆ, ಆತನ ಸುತ್ತಮುತ್ತಲೇ ಕತೆ ಓಡ್ತಿರ್ಬೇಕು, ಅದಕ್ಕೆ ಹೀರೋ ಪಾತ್ರ ಅಂತೇಳಿ ಕರೀತಾರೆ. ಅಲ್ಲಿ ಸುತ್ತಮುತ್ತ ಪಾತ್ರ ಓಡ್ತಿರೋದೇ ಗೌರವ್ ಶೆಟ್ಟಿ ಪಾತ್ರ. ಆ ಸತ್ಯ ಎನ್ನುವಂಥ ಪಾತ್ರ ಐತಲ್ಲ, ಆ ಗೌರವ್ ಶೆಟ್ಟಿ ಆಗಿರುವಂಥ ಸತ್ಯ ಎನ್ನುವಂಥ ಪಾತ್ರ ಮಾಡಿರ್ತಾನೆ, ಅವನಿಂದ ಸುತ್ತಮುತ್ತ ಕತೆ ಓಡ್ತಿರ್ತದೆ. ಅದು ಇಲ್ಲಿ ಬಹುಮುಖ್ಯ ಪಾತ್ರದಲ್ಲಿ ಗಿಲ್ಲಿ ಇರ್ಬೋದು. ಅದು ಬಿಟ್ಟು ನೀ ಗಿಲ್ಲಿ ಹೀರೋ ಆಗ್ಯಾನ, ಆತನ ಹೀರೋ ಮಾಡಿ ನೀ ಹೀರೋ ಮಾಡಿಲ್ಲ, ಜನ ಆಲ್ರೆಡಿ ಹೀರೋ ಮಾಡಿಬಿಟ್ಟಾರ. ಜನ ಹೀರೋ ಮಾಡಿದ್ಮೇಲೆ ನೀನು ಹೀರೋ ಅಂತೇಳಿ ಬಿಲ್ಡಪ್ ತಗೊಂಡು ತೋರಿಸಿ ಅಂತ ಜನ ಬೈಯಕೈತಿ ಬಿಟ್ಟಾರ. ಇದು ನಿಜವಾಗ್ಲೂ ಸತ್ಯ. ಇದು ನೋಡ, ವಿಜಯಾನಂದ್ ಅವರೇ ಇದೇ ಫೆಬ್ರವರಿ 27ಕ್ಕೆ ನಮ್ಮ ಈ ಒಂದು ಸೂಪರ್ ಹಿಟ್ ಸಿನಿಮಾ ರಿಲೀಸ್ ಆಗಿದ್ದಂಥ ನಿಜ. ಈಗ ಆಲ್ರೆಡಿ ಅದು ಎಷ್ಟು ಬೇಕು, ಇದೇ ನಿರ್ದೇಶಕ ನಮಗೆ ಈಗ ಆಲ್ರೆಡಿ ಚೆನ್ನಾಗಿ ಪೇಮೆಂಟ್ ಆಗಿದೆ ಅಂತ ಹೇಳಿದ್ದು ಕೂಡ ಉಂಟು. ಗಿಲ್ಲಿಯಿಂದ ಸ್ವಲ್ಪ ಚೆನ್ನಾಗಿ ಪ್ರಮೋಷನ್ ಆಯಿತು. ಗಿಲ್ಲಿ ಇರುವಂಥ ಕಾರಣಕ್ಕೋಸ್ಕರ ಜನ ಥಿಯೇಟ್ರಿಗೆ ಬರ್ತಾ ಇದ್ದಾರೆ, ಸಿನಿಮಾ ನೋಡ್ತಾ ಇದ್ದಾರೆ, ಖುಷಿ ಆಗ್ತಾ ಇದೆ. ಇದೆಲ್ಲವೂ ಕೂಡ ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ, ಖಂಡಿತವಾಗ್ಲೂ ಗೆಲ್ತದೆ ಅಂತೇಳಿ ಬಿಲ್ಡಪ್ ಕೊಟ್ಟತನೂ ನೀನೇ. ಇವಾಗ ಮತ್ತೆ ಬಂದು ಗಿಲ್ಲಿಗಾರು ಇರಬೇಕು, ಊರೂರು ತಿರ್ಗಕಚ್ಚನ. ಊರೂರು ತಿರ್ಗಕತ್ತಿಲ್ಲ, ಅಲ್ಲಿ ಊರವರೇ ಕರೆಸ್ಕೊಳಕಚ್ಚಾರ. ಅದನ್ನು ಅರ್ಥ ಮಾಡ್ಕೊಳಪ್ಪ ಅಯ್ಯಪ್ಪ ದೇವರು. ಇನ್ನು ಅವರು ಗಿಲ್ಲಿ ಅಭಿಮಾನಿಗಳು ರೊಚ್ಚಿಗೆದ್ದ ಗಿಲ್ಲಿ ಅಭಿಮಾನಿಗಳು ಅಂತ ಹೇಳಿಬಿಟ್ಟಿವಿ, ರೊಚ್ಚಿಗೆದ್ದು ಬಿಟ್ಟಾರ. ಈಗ ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಇನ್ನು ಗಿಲ್ಲಿ ಎಲ್ಲಿ ಹೋದ್ರೂ ಗಿಲ್ಲಿ ಅಭಿಮಾನಿಗಳು ಸುಮ್ಮನೆ ಇರೋಂಗಿಲ್ಲ, ಕಾಟಾಚಾರ ಕೊಟ್ಟೇ ಕೊಡ್ತಾರೆ. ಇದು ಬ್ಯಾಡಿದು. ಯಾಕಪ್ಪ ಅಂದ್ರೆ ಆತನಿಗೆ ನೀವು ಪೇಮೆಂಟ್ ಕೊಟ್ಟಿರೋ ಜೊತೆಗೇ ಆತ ಎಷ್ಟು ಪ್ರಮೋಷನ್ ಮಾಡಬೇಕು ತನ್ನದೇ ಆಗಿರುವಂಥ ಇನ್ಸ್ಟಾಗ್ರಾಮ್ಗಳು ಭಾಳ ತಿಳಿಸಿಕೊಟ್ಟಾನ. ಮತ್ತೇನಪ್ಪ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ, ಗಿಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸುವಂಥ ವ್ಯಕ್ತಿ ಅಲ್ಲ. ಈಗ ಆಲ್ರೆಡಿ ಬಿಗ್ ಬಾಸ್ ಒಳಗೆ ಗೊತ್ತೈತೆ ಆತ ಹೆಂಗೆ ಗೆದ್ದ ನಮ್ಮದು ಕೂಡ ನಿಮಗೆ ಗೊತ್ತೈತೆ. ಇಡೀ ಕರ್ನಾಟಕದ ಮನೆ ಮಾತಾಗಿರುವಂಥ ಗಿಲ್ಲಿ ಎಲ್ಲರ ಮನಸ್ಸನ್ನು ಗೆದ್ದಿರುವಂಥವನು. ಅವ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಆತನಿಗೆ ನೀವು ನಿಜವಾಗಲೂ ಪ್ರಾಶಸ್ತ್ಯವನ್ನು ಕೊಟ್ಟಿರೋದೇ ಆಗಿದ್ರೆ ಅದು ಖಂಡಿತವಾಗಿ ನಿಮ್ಗೆ ಒಳ್ಳೇದು ಮಾಡ್ತಿದ್ದ. ಆ ಕತೆ ಬರೆದಿರೋದು ನೀವು ನಿಮಗೋಸ್ಕರ ಬರ್ಕೊಂಡಿರಿ, ಸಿನಿಮಾ ಟೈಟಲ್ ಮಾಡಿರಿ, ಅದಾದ ನಂತರ ಶೂಟಿಂಗ್ ಆಗಿಬಿಡೋದು, ಮುಗಿದೋಗ್ಬಿಡ್ತದೆ ಅಲ್ಲಿಗೆ. ಮತ್ತೀಗ ಅದನ್ನ ಕೆದಕಿ ಹೊರಗೆ ತರಕಚ್ಚೇರಿ. ಇದು ಚಲೋ ಅಲ್ಲ ಅಂತಕ್ಕಂಥದ್ದು ಗಿಲ್ಲಿ ಅಭಿಮಾನಿಗಳ ಮಾತು, ಕಿವಿ ಮಾತು. ಬೇಕಾದ್ರೆ ಅದು ಗಿಲ್ಲಿ ಇಲ್ಲಪ್ಪ ಅಷ್ಟು ಕೂಡ ಜನ ನೋಡ್ತಿದ್ದಿಲ್ಲ ನಿಮ್ಗೆ. ನಿಜವಾಗ್ಲೂ ಹೇಳ್ತೀನಿ, ಗಿಲ್ಲಿ ಕ್ರೇಜ್ ಇರೋದ್ರೆ ಅದೊಂದು ಸ್ವಲ್ಪ ಜನ ನೋಡಿದ್ರು, ಒಂದಷ್ಟು ಸ್ಟಾರ್ ನಟರು ಕೂಡ ನೋಡಿದರು. ಅದು ಬಿಟ್ಟು ನೀವು ಈಗ ಗಿಲ್ಲಿ ಯಾರು ಇಟ್ಕೋಬೇಕಪ್ಪ ಅಂದ್ರೆ ಏನು ಮಾತಾಡ ಮೇಳಿನ ಜೊತೆಗೆ ಮರಯ್ಯ, ನೀನು ಒಳ್ಳೆ ಮನುಷ್ಯ ಅಂತ ಕಾಣಿಸ್ತದೆ ಮ್ಯಾಲ್ ನೋಟಕ್ಕೆ. ನಿಮಗೆ ಗೊತ್ತಿಲ್ಲ ಗಿಲ್ಲಿ ಅಭಿಮಾನಿಗಳ ಸವಾಸಕ್ಕೆ ಎದುರು ಹೋಗ್ಕೋಬೇಡ, ಅದು ನಿನಗೆ ಅಷ್ಟರ ಬಗ್ಗೆ ಗೊತ್ತಿಲ್ಲ. ಈಗ ಏನೈತಿ ದರ್ಶನ್, ಸುದೀಪ್, ಕಿಚ್ಚ ಇವ್ರ ಬಗ್ಗೆ ಈಗ ಏನು ಹೆಂಗೆ ನಿಮ್ಗೆ ವಾಪಸ್ ಹೊಡಿತದ ಜನ. ಏನಾರ ಮಾತಾಡಿದ್ರೆ ಹಂಗೆ ಗಿಲ್ಲಿ ಬಗ್ಗೆ ಮಾತಾಡಿದ್ರೆ ವಾಪಸ್ ಹೊಡಿತದ ಜನ. ಅಷ್ಟರ ಮಟ್ಟಿಗೆ ಗಿಲ್ಲಿ ಕ್ರೇಜ್ ಆದ. ಗಿಲ್ಲಿ ಅಭಿಮಾನಿಗಳು ಕೂಡ ಹಚ್ಚಿ ಹಾಕ್ಸ್ಕೊಂಬಿಟ್ರೆ ಗಿಲ್ಲಿನೇ ಹುಲಿ, ಗಿಲ್ಲಿನೇ ಬಾಸ್ ಅಂತಕ್ಕಂಥ ಟ್ರೆಂಡ್ ಕೂಡ ನಡೆದ್ಬಿಡ್ತು. ಇತ್ತೀಚೆಗೆ ನೀವು ನೋಡಿರ್ಬೋದು, ಈಗ ಆಲ್ರೆಡಿ ಪರಮೇಶ್ವರ್ ಅವರು ಕರ್ನಾಟಕ ಸಚಿವರಾಗಿರುವಂತಹ
ಪರಮೇಶ್ವರ್ ಅವರು ಕೂಡ ಗಿಲ್ಲಿ ಬಾಸ್ ಅಂತೇಳಿ ಕರೆದ್ಬಿಟ್ರೆ ಅಂಥದ್ರಾಗ ಅಭಿಮಾನಿಗಳು ಹೆಂಗೆ ಕೇಳ್ತಾರೋ ಮಾಡ ಗಿಲ್ಲಿ ಬಾಸ್ ಬಾಸ್ ಅಂತೇಳಿ ಕುಂತಾರೆ. ನೀನು ಈ ಥರದ ಹೇಳಿಕೆ ಕೊಟ್ಟು ಮತ್ತೆ ಎಲ್ಲರ ಕೇಳಿ ಮುಖ ಉಗುಳಿಸ್ಕೊಳಕ್ಕೆ ಹೋಗ್ಬೇಡ. ನಿನ್ನ ಕರ್ತವ್ಯ ನೀನು ಮಾಡಿದಿ, ನೀನು ಮಾಡಿ ನಿರ್ದೇಶಕ ಮಾಡಿದೆ ಅಥವಾ ಯತ್ನಿಷ್ಠದ ಆತ ಫುಲ್ ಬಿಜಿಯಾನೀಗ. ಬಿಜು ಕಾರಣಕ್ಕೆ ಪ್ರತಿದಿನ ಬಂದು ಸಿನಿಮಾ ನೋಡ್ರಿ ಅಂತ ಹೇಳ್ಕೊಂಡು ಕುಂದ್ರದಾಗೋದಿಲ್ಲ. ಅದು ಆತ್ನಿಷ್ಠ. ಆತಗೆ ಏನು ಆತ್ಮ ತಿಪ್ಪಲ 100 ಇದ್ದಾವೆ ಈಗ. ಅದು ಒಂದು ಮಾತ್ರ ಗಿಲ್ಲಿಗೆ ಅರಿವಿಲ್ಲ ಅಂತಕ್ಕಂಥ ಶಬ್ದ ಮಾತ್ರ ಭಾಳ ಕೆಟ್ಟದಾಗಿರ್ತಕ್ಕಂಥ ಶಬ್ದ. ಆತಗೆಲ್ಲ ಅರಿವಿರೋದ್ರಿಂದನೇ ಈ ಕರ್ನಾಟಕ ಜನತೆ ಮನಸ್ಸನ್ನು ಗೆದ್ದಾನ. ಅದನ್ನು ಅರ್ಥ ಮಾಡ್ಕೊಂಡು ಹೋದ್ರೆ ನಿರ್ದೇಶಕ ನಿನಗೂ ಒಳ್ಳೆಯದು, ನಿನ್ನ ಸಿನಿಮಾಕ್ಕೆ ಒಳ್ಳೆಯದು. ಇಲ್ಲಪ್ಪ ಅಂದ್ರೆ ಮತ್ತೆ ಜನಗಳು ಏನೇನು ಮಾತಾಡ್ತಾರೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ನಿನಗೆ ಹೇಳಲಿಕ್ಕಿಲ್ಲ. ನೀನು ಈಗ ಆಲ್ರೆಡಿ ನಿಂದು ಏನಾರ ಅಕೌಂಟ್ ಇತ್ತಪ್ಪ, ನಾ ಅಕೌಂಟ್ನಾಗ ಇದೇ ಹೇಳಿಕೆಯನ್ನು ಬಿಡು, ನಿನಗೆ ಬಂದಿರ್ತದೆ ಆಲ್ರೆಡಿ ಕಮೆಂಟ್ ಅಂತ ಹೇಳ್ತಾ ಒಳ್ಳೆಯದಾಗಲಿ. ಅವಕಾಶ ಕೊಟ್ಟೇರಿ, ಬಟ್ ಅವಕಾಶದೊಂದಿಗೆ ಒಂದು ರೀತಿ ಒಳ್ಳೆ ಮಾತನಾಡುವಂತಹ ವಾಕ್ಯಗಳು ಸ್ವಲ್ಪ ಸರಿಯಾಗಿದ್ದರೆ ತುಂಬ ಒಳ್ಳೆಯದು. ಗಿಲ್ಲಿ ಫುಲ್ ಬಿಜಿ ಇದ್ದಾನೆ, ಆತ ಬೇಕು ಅಂತ ಮಾಡಿಲ್ಲ. ಸಿನಿಮಾ ಪ್ರಮೋಷನ್ ಆಲ್ರೆಡಿ ಏನು ಮಾಡಿಕೊಡ್ಬೇಕು ಅದನ್ನೆಲ್ಲ ಮಾಡಿಕೊಟ್ಟಾನಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಕೈತೀನಿ. ಧನ್ಯವಾದಗಳು.